ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಹಾಗೆ ಇಲ್ಲಿ ಲೈನಿಂಗ್ ಬ್ಲೌಸ್ನ ಫುಲ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ. ನಾನು ಯಾವಾಗಲೂ ಕಟ್ಟಿಂಗನ್ನು ಜಾಸ್ತಿ ತೋರಿಸ್ತೀನಲ್ಲ, ಹಾಗಾಗಿ ಇವತ್ತಿನ ಬ್ಲೌಸ್ನ ಫುಲ್ ಸ್ಟಿಚಿಂಗ್ ತೋರಿಸಿದ್ದೀನಿ. ನಾನು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ, ಕೆಲವೊಂದು ನಾವು ಕಟ್ಟಿಂಗಲ್ಲಿ ಮಾಡಲಿಲ್ಲ ಆದರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡುವಂಥದ್ದು ಇರ್ತದೆ. ಇವತ್ತೇನು ನೀವು ನನ್ನ ಮಾತು ಕೇಳೋದ್ರ ಜೊತೆಗೆ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಟೈಲರಿಂಗ್ನಲ್ಲಿ ಯಾವ ರೀತಿ ತಪ್ಪುಗಳನ್ನು ಮಾಡೋದ್ರಿಂದ ನಮ್ಮಲ್ಲಿ ಜನ ಕಡಿಮೆ ಆಗ್ತಾರೆ ಮತ್ತು ನಮಗೆ ಸಕ್ಸಸ್ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಯಾವ 5 ತಪ್ಪುಗಳನ್ನು ನಾವು ಮಾಡಬಾರ್ದು, ಟೈಲರಿಂಗ್ ಮಾಡುವಾಗ ನಾವು ಯಾವ 5 ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಮಗೆ ಬಟ್ಟೆ ಹೊಲಿಲಿಕ್ಕೆ ಬರ್ತದೆ ಅಂದ ತಕ್ಷಣಕ್ಕೆ ನಾವು ಸರಿಯಾಗಿ ಅಳತೆನ ತೆಗೆದುಕೊಂಡು ಕಲಿಬೇಕಾಗ್ತದೆ. ಮೇನ್ ಅಂದರೆ ನಮಗೆ ಬಟ್ಟೆ ಹೊಲಿಬೇಕು ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟನ್ನು ತೆಗೆದುಕೊಳ್ಳೋದನ್ನು ಕಲಿಬೇಕು. ಅದು ನಾವು ಬಾಡಿ ಮೆಜರ್ಮೆಂಟ್ ತೆಗೆದುಕೊಳ್ಳೋದಿರ್ಬೋದು ಅಥವಾ ಬ್ಲೌಸಿನ ಮೆಜರ್ಮೆಂಟನ್ನು ತೆಗೆದುಕೊಳ್ಳೋದಿರ್ಬೋದು. ಯಾವುದೇ ಅಳತೆನ ತೆಗೆದುಕೊಳ್ಳಿ, ಅದನ್ನು ನಾವು ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗತ್ತೆ. ಅದನ್ನು ಸರಿಯಾಗಿ ತೆಗೆದುಕೊಳ್ಳದಂತೆ ಸರಿಯಾಗಿ ಅಳತೆ ಸರಿ ಇಲ್ಲ ಅಂದರೆ ನಾವು ಸ್ಟಿಚಿಂಗ್ ಮಾಡುವುದು ಸಹ ಸರಿಯಾಗಿರೋದಿಲ್ಲ. ಹಾಗಾಗಿ ಮೇಯ್ನಾಗಿ ನಾವು ಕರೆಕ್ಟಾಗಿ ಅಳತೆ ತೆಗೆದುಕೊಳ್ಳೋದನ್ನು ಕಲಿಬೇಕಾಗತ್ತೆ. ಅಳತೆ ತೆಗೆದುಕೊಳ್ಳೋದನ್ನು ಸರಿಯಾಗಿ ಕಲಿತ್ರೆ ನಾವು ಸ್ಟಿಚಿಂಗನ್ನು ಸಹ ಸರಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಅಳತೆ ಅವರು ಹೇಳಿರೋ ಅಳತೆ ಒಂದು, ನಾವು ಸ್ಟಿಚಿಂಗ್ ಮಾಡೋದೇ ಒಂದು ಆಗಿಬಿಟ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಮೇಯ್ನಾಗಿ ನಾವು ಅಳತೆನ ಕರೆಕ್ಟಾಗಿ ಯಾವ ಅಳತೆಗೆ ಎಷ್ಟು ಶೋಲ್ಡ್ರನ್ನು ತೆಗೆದುಕೊಳ್ಬೇಕು, ಎಷ್ಟು ನೆಕ್ಕನ್ನು ಇಡಬೇಕು, ಎಷ್ಟು ಆರ್ಮ್ಹೋಲನ್ನು ಇಡಬೇಕು, ಇದನ್ನು 3 ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕು. ಇದು 3 ಕರೆಕ್ಟಾಗಿ ಇಟ್ಟರು ಅಂದರೆ ನಮ್ಮದು ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಅಳತೆಗಾದರೂ ಸಹ ಕರೆಕ್ಟಾಗಿ ಇಟ್ಟು ಸ್ಟಿಚಿಂಗ್ ಮಾಡಿದ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಮೇಯ್ನ್ ಅಂದರೆ ಬಿಗಿನರ್ಸ್ ಏನು ಮಾಡಿಬಿಡ್ತಾರೆ, ಈ ಅಳತೆ ತೆಗೆದುಕೊಳ್ಳಲೇ ತಪ್ಪು ಮಾಡೋದ್ರಿಂದ ಹಾಗಾಗಿ ಬ್ಲೌಸ್ ಅವರಿಗೆ ಜಾಸ್ತಿ ಶೋಲ್ಡ್ರ್ ಡ್ರಾಪ್ ಅನ್ನೋದು ಬರೋದು ಜಾಸ್ತಿ ಇರುತ್ತೆ. ಏನಂದರೆ ನಾವು ಅಳತೆ ತೆಗೆದುಕೊಂಡು ಸರಿಯಾಗಿಲ್ಲ ಅಂದರೂ ನಾವು ಪ್ರ್ಯಾಕ್ಟೀಸ್ ಮಾಡ್ತಾನೇ ಇರಬೇಕು. ಪ್ರ್ಯಾಕ್ಟೀಸ್ ಮಾಡ್ತಾ ನಮಗೆ ಅದು ಅಭ್ಯಾಸ ಆಗುತ್ತೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಪದೇ ಪದೇ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು. ಬಟ್ಟೆ ಸ್ಟಿಚಿಂಗ್ಗೆ ಹಾಗೆ ಒಂದು ಬ್ಲೌಸ್ ಕೆಟ್ಟೋಯ್ತಂತ ನಾವು ಬಿಡಬಾರ್ದು. ಪ್ರಯತ್ನ ಪಡ್ತಾನೆ ಇದ್ದರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆನಂತರ ಕಸ್ಟಮರ್ ನಮಗೆ ಯಾವುದೋ ದೊಡ್ಡ ಅಳತೆಗಲ್ಲ, ಚಿಕ್ಕ ಅಳತೆ ಬ್ಲೌಸ್ ಅಳತೆ ಬಟ್ಟೆನ ತಂದುಕೊಟ್ರೆ, ಅಂದರೆ ಯಾವುದೇ ಬಟ್ಟೆನ ನಾವು ತೆಗೆದುಕೊಳ್ಳೋಕ್ಕಿಂತ ಮುಂಚೆ, ಅಂದರೆ ನಾವು ಕಟ್ ಮಾಡುವ ಮುಂಚೆ ಅಥವಾ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಟ್ಟೆನ ನೋಡ್ಕೊಳ್ಬೇಕು. ನಾವು ಯಾವ ಅಳತೆಗೆ ಎಷ್ಟು ಬ್ಲೌಸ್ ಪೀಸನ್ನು ತಂದುಕೊಟ್ಟಿದ್ದಾರೆ. ಕೆಲವೊಂದು ಸಲ 40 ಅದೇ ಸುತ್ತಳತೆಗೆಲ್ಲ 40 ಸೈಜ್ ತಂದುಕೊಟ್ರು ಸಹ ನಮಗಾಗಲ್ಲ. ಹಾಗೆ ದೊಡ್ಡ ಸೈಜ್ ಕೊಟ್ಟವಾಗ ಬಟ್ಟೆ ಕಡಿಮೆ ಕೊಟ್ಟರು ನಮಗೆ ಕಟ್ ಮಾಡೋಕ್ಕಾಗಲ್ಲ. ಕೆಲವು ಬಟ್ಟೆಗಳು ಅವರು ಪ್ಯಾಚ್ ವರ್ಕ್ ಹೇಳಿದರೆ, ಕೆಲವು ಬಟ್ಟೆಗಳು ಪ್ಯಾಚ್ ವರ್ಕ್ ಮಾಡಿದ್ರು ಸಹ ಬಟ್ಟೆ ಬಿಂಜಿಕೊಳ್ಳುವಂಥ ಚಾನ್ಸ್ ಇರುತ್ತೆ. ಕೆಲವು ಬಟ್ಟೆಗಳಿಗೆ ವರ್ಕ್ ಮಾಡೋಕ್ಕಾಗಲ್ಲ. ಆ ಬಟ್ಟೆಯ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಅವರಿಗೂ ಸಹ ಅದ್ರ ಬಗ್ಗೆ ನಾವು ಹೇಳಬೇಕಾಗತ್ತೆ. ಮತ್ತು ಈ ರೀತಿ ಆಗುತ್ತೆ ಹೊಲಿದ ನಂತರ ಅನ್ನೋದನ್ನು ಸಹ ನಮಗೆ ನೋಡ್ತಿದ್ದಾಗೆ ಗೊತ್ತಾಗಿ ಅವ್ರಿಗೆ ಹೇಳಬೇಕಾಗತ್ತೆ. ಮತ್ತು ಅವ್ರು ಹೇಳೋದೇ ಒಂದು, ನಾವು ಮಾಡೋದೇ ಒಂದು ಅನ್ನಬಾರ್ದು. ಅವ್ರು ಯಾವ ರೀತಿ ಹೇಳ್ತಾರಲ್ಲ, ಬಟ್ಟೆ ಕತ್ತರಿಸುವ ಮೊದಲು ಅವ್ರು ಯಾವ ರೀತಿ ಹೇಳಿರ್ತಾರಲ್ಲ ನಮಗೆ, ಅವ್ರು ಯಾವ ಡಿಸೈನ್ ಹೇಳಿದ್ದಾರೆ ಅಥವಾ ಅಲ್ಟ್ರೇಷನ್ ಹೇಳಿದಾರಾ ಅಥವಾ ಏನಾದರೂ ಚೇಂಜಸನ್ನು ಹೇಳಿದಾರಾ ನೋಡ್ಕೊಳ್ಬೇಕು. ಮೊದಲು ನಾವು ಬಟ್ಟೆ ಕಟ್ ಮಾಡೋ ಮುಂಚೆ ಸೆಕೆಂಡ್ ಒನ್ ನಾವು ಬಟ್ಟೆ ಕತ್ತರಿಸುವ ಮೊದಲು ಬಟ್ಟೆನ ಅವರು ಏನು ಹೇಳಿದ್ದಾರೆ ಬಟ್ಟೆ ಬಗ್ಗೆ ಅದನ್ನು ನಾವು ಪರಿಶೀಲಿಸಬೇಕು. ಅಂದರೆ ನೋಡ್ಕೊಳ್ಬೇಕು ನಾವು ಯಾವ ರೀತಿ ಇದೆ ಬಟ್ಟೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅಥವಾ ಅವ್ರು ಏನಾದ್ರು ಚೇಂಜಸ್ ಹೇಳಿದ್ರು ಸಹ ಮಾಡಬೇಕು. ಬಟ್ಟೆ ಸರಿಯಾಗಿಲ್ಲ ಅಂದರೂ ಸಹ ಅವ್ರಿಗೆ ಹೇಳಬೇಕಾಗತ್ತೆ. ಅದನ್ನು ನೋಡ್ಕೊಳ್ಬೇಕು. ಫಸ್ಟ್ ಬಂದುಬಿಟ್ಟು ಅಳತೆನ ಸರಿಯಾಗಿ ತೆಗೆದುಕೊಳ್ಳದೆ ಇರುವಂಥದ್ದು ಸಹ ಒಂದು ಮಿಸ್ಟೇಕ್ ಆಗುತ್ತೆ. ಎರಡನೇದಾಗಿ ಬಟ್ಟೆನ ನೋಡಿಕೊಂಡು ನಾವು ತೆಗೆದುಕೊಂಡಿಲ್ಲ ಅಥವಾ ಅವ್ರು ಹೇಳಿದ ಥರ ನಾವು ಹೊಲಿದಿಲ್ಲ, ಅದು ಒಂದು ಸಹ ಎರಡನೇದು, ಅದು ಸಹ ಒಂದು ಮ್ಯಾಟ್ರ್ ಆಗುತ್ತೆ. ಬಟ್ಟೆ ಕರೆಕ್ಟಾಗಿಲ್ಲ ಅಥವಾ ನಾವು ಅಳತೆ ಸರಿಯಾಗಿ ತೊಗೊಂಡಿಲ್ಲ, ಹೊಲಿದಿಲ್ಲ ಅಂದರೂ ಸಹ ಅದು ಒಂದು ಮ್ಯಾಟ್ರಿಂದನೂ ಬ್ಲೌಸ್ ಹಾಳಾಗುವಂಥ ಚಾನ್ಸ್ ಇರುತ್ತೆ. ಈ 3ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ನಾವು ಎಷ್ಟು ಬೇಗ ಹೊಲಿತೀವಿ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಹೊಲಿತೀವಿ ಅನ್ನೋದೇ ಇಂಪಾರ್ಟೆಂಟು. ನಾವು 1 ಗಂಟೆಲೆಲ್ಲ ಒಂದು ಬ್ಲೌಸು ಅಥವಾ ಅರ್ಧ ಗಂಟೆಲಿ ಒಂದು ಬ್ಲೌಸ್ ಹೊಲಿತೀನಿ ಅಂತ ಈಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತಮ್ಬ್ನೇಲ್ಗಳಲ್ಲೆಲ್ಲ ಹಾಕೊಳ್ತಾರಲ್ಲ, ಆ ರೀತಿ ನಾವು ಅಷ್ಟು ಬೇಗನೆ ಹೊಲಿಬೇಕು ಅನ್ನೋದೇನಿಲ್ಲ. ಅದು ಪ್ರಾಕ್ಟೀಸ್ ಆಗ್ತಾ ಅದು ಸಾಧ್ಯ. ಆದರೆ ಈಗ ನಾವು ಬಿಗಿನರ್ ಆಗಿದ್ದರೆ ನಾವು ಅರ್ಧ ಗಂಟೆಗೆ ಅಥವಾ 1 ಗಂಟೆಗೆ ಬ್ಲೌಸನ್ನು ಹೊಲಿಬೇಕನ್ನೋದಿಲ್ಲ. ಟೈಮನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ.
ನೀಟಾಗಿ ಫಿನಿಶಿಂಗ್ ಬರೋ ಥರ ಹೊಲಿಬೇಕು. ಒಂದು ವೇಳೆ ನೀವು ಹೊಲಿದಿರುವಂಥ ಬ್ಲೌಸಲ್ಲಿ ಏನಾದರೂ ಮಿಸ್ಟೇಕ್ ಬಂದರೆ ಅಥವಾ ಸರಿಯಾಗಿಲ್ಲ ಹೊಲಿಗೆ ಅಂದರೆ, ಆ ಹೊಲಿಗೆನ ಬಿಚ್ಚಿ ಅಂದರೆ ಬಿಡಿಸಿ ಸಹ ಮತ್ತೊಮ್ಮೆ ಹೊಲಿಯೋಕ್ಕೂ ಸಹ ಬೇಜಾರು ಮಾಡ್ಕೊಳ್ಬೋದು. ಏನು ಪರವಾಗಿಲ್ಲ, ಇದು ಹೀಗೆ ಇದು ಬಿಡಲಿ ಅಂತ ಹೊಲಿಬಾರ್ದು. ಯಾವುದೇ ಒಂದು ಅಳತೆ ಬ್ಲೌಸ್ ನಾವೇನೋ ಒಂದು ಹೊಲಿಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ಅರ್ಧ ಇಂಚ್ ಹೊಲಿಯೋ ಜಾಗದಲ್ಲಿ, ಕಾಲು ಇಂಚ್ ಹೊಲಿಯೋ ಜಾಗದಲ್ಲಿ ಅರ್ಧ ಇಂಚ್ ಬಂದು, ಅರ್ಧ ಇಂಚ್ ಹೊಲಿಯೋ ಜಾಗದಲ್ಲಿ ಕಾಲು ಇಂಚಿಗೆ ಸ್ಟಿಚಿಂಗ್ ಬಂದರೂ ಸಹ ಅದು ಸ್ಟಿಚಿಂಗ್ ನೀಟ್ ಬರೋದಿಲ್ಲಲ್ಲ. ಆ ಟೈಮಿಗೆ ನಾವು ಬಿಡಿಸಿ ಮತ್ತೆ ಪರ್ಫೆಕ್ಟಾಗಿ ರೆಡಿ ಮಾಡಬೇಕಾಗತ್ತೆ. ಇರಲಿ ಬಿಡು ಪರವಾಗಿಲ್ಲ ಅನ್ನೋದನ್ನು ಮಾಡದೆ ಅದನ್ನು ಬಿಡಿಸಿ ಕರೆಕ್ಟ್ ಬರೋ ಥರನೇ ಸ್ಟಿಚಿಂಗ್ ಮಾಡಬೇಕು. ನಾನಿಲ್ಲಿ ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ನೋಡಿ, ಯಾವ ರೀತಿ ನಾನು ಸ್ಟಿಚಿಂಗನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಇದು 36 ಅಳತೆಯ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಅಳತೆದು ಇನ್ನೊಮ್ಮೆ ನಿಮಗೆ ವಿಡಿಯೋ ಬೇಕು ಅಂದರೆ ಸಹ ಕಮೆಂಟ್ ಮಾಡಿ, ನಾನು ಅದಕ್ಕೆ ಇನ್ನೊಮ್ಮೆ ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ಯಾವ ರೀತಿ ಮೆಜರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ಏನೇನು ಮಾಡಿದ್ದೀನಿ ಅಂತ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕು ಅಂದರೆ. ಇವತ್ತು ನಾವು ಟೈಲರಿಂಗ್ ಮಾಡುವಾಗ ಯಾವ್ಯಾವ ಮಿಸ್ಟೇಕನ್ನು ಮಾಡಬಾರ್ದು, ಯಾವ ಮಿಸ್ಟೇಕನ್ನು ಮಾಡೋದ್ರಿಂದ ನಮಗೆ ಕಸ್ಟಮರ್ ಕಡಿಮೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈಗಾಗಲೇ 3 ಪಾಯಿಂಟನ್ನು ತಿಳ್ಕೊಂಡ್ರಲ್ಲ. ನಾವು ಫಾಸ್ಟಾಗಿ ಹೊಲಿಯೋದಕ್ಕಿಂತ ಚೆನ್ನಾಗಿ ನೀಟಾಗಿ ಹೊಲಿಯೋದೇ ಮುಖ್ಯವಾಗಿರುತ್ತೆ. 4ನೇ ಒಂದು ಬಂದು ಏನಂದರೆ, ನಾವು ಇವಾಗ ಟೈಲರಿಂಗನ್ನು ಕಲ್ತಿದ್ದೀವಿ, ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಸಾದಾ ಬ್ಲೌಸ್ ಒಂದೇ ಹೊಲಿತಾ ಇದ್ದರೆ ಅದಕ್ಕೊಂದೇ ನಾವು ಸ್ಟಿಕ್ ಆನ್ ಆಗಬಾರ್ದು. ಅಂದರೆ ಅದಕ್ಕೊಂದೇ ನಾವು ಸೀಮಿತ ಆಗಿರಬಾರ್ದು. ಹೊಸ ಹೊಸ ಅಪ್ಡೇಟ್ ಏನು ಬರುತ್ತಲ್ಲ ಅದನ್ನು ನಾವು ಆದಷ್ಟು ಕಲಿಯೋಕ್ಕೆ ಟ್ರೈ ಮಾಡಬೇಕು. ಈಗಂತೂ ನಾನಂತೂ ಹಳ್ಳಿಯಲ್ಲಿರೋದು. ನಾನು ಹಳ್ಳಿಯಲ್ಲಿದ್ದರೂ ಸಹ ನನಗೆ ಹೊಸ ಹೊಸ ಡಿಸೈನ್ ಎಲ್ಲ ಕಲಿಬೇಕು ಅಂದರೆ ನಾನು ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಕಲಿತೀನಿ. ನಿಮಗೆ ಸಿಟಿಲೇ ಇದ್ದು ವ್ಯವಸ್ಥೆಗಳಿದ್ದರೆ ಆಫ್ಲೈನ್ ಕ್ಲಾಸಿಗೂ ಸಹ ಹೋಗ್ಬೋದು. ಇಲ್ಲ ಅಂದರೆ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಂಡು ಸಹ ಕಲಿಬೋದು. ಈ ರೀತಿ ಕಲಿಯೋದ್ರಿಂದ ನಾವು ಹೊಸ ಹೊಸದನ್ನು ಅಪ್ಡೇಟ್ ಆಗ್ತಾ ಇರ್ಬೋದು. ಯಾರಾದರೂ ನಮಗೆ ಸ್ಟಿಚಿಂಗ್ ಬಂದವಾಗ ನಮಗೆ ಈ ಥರ ಪ್ಯಾಟರ್ನ್ ಬೇಕು ಅಂತ ಕೇಳಿದಾಗ ನಮಗೆ ಬರಲ್ಲ ಅಂತ ನಾವು ಹೇಳಬಾರ್ದು. ನಾವು ಯಾವುದೇ ಪ್ಯಾಟರ್ನನ್ನು ಕೊಟ್ಟರೂ ಸಹ ಸ್ಟಿಚಿಂಗ್ ಮಾಡಲಿಕ್ಕೆ ರೆಡಿ ಇರಬೇಕು. ಇದು ಒಂದು ಪಾಯಿಂಟ್. ಹೊಸ ಡಿಸೈನ್ಗಳನ್ನು ನಾವು ಆವಾಗವಾಗ ಕಲಿತಾನೇ ಇರಬೇಕು. ಹೊಸ ಹೊಸ ಟೈಪ್ ಬಂದಾವಾಗ ನಾವು ಅಪ್ಡೇಟ್ ಆಗ್ತಾನೇ ಇರಬೇಕಾಗುತ್ತೆ. ಇದು ಒಂದು ಪಾಯಿಂಟ್. ಅದನ್ನು ನಾವು ಕಲೀಲಿಲ್ಲ ಆದರೆ ಅದನ್ನು ನಾವು ಇದು ಮಾಡಿಕೊಂಡ್ರೆ ನಮ್ಮಲ್ಲೂ ಸಹ ಜನ ಕಡಿಮೆ ಆಗ್ತಾರೆ. ಇವ್ರು ಯಾವಾಗಲೂ ಒಂದೇ ರೀತಿ ಹೊಲಿತಾರೆ, ಹಾಗಾಗಿ ನಮ್ಮಲ್ಲೂ ಸಹ ಬರುವಂಥ ಜನಗಳು ಕಸ್ಟಮರ್ ಸಹ ಕಡಿಮೆ ಆಗ್ತಾರೆ. ಲಾಸ್ಟ್ ಒನ್ ಏನಂದರೆ, 5th ಪಾಯಿಂಟ್ ಏನಂದರೆ, ನಾವು ಈ ಕಸ್ಟಮರ್ ಬರ್ತಾರಲ್ಲ ಆವಾಗ ಅವ್ರ ಹತ್ರ ಜಸ್ಟ್ ಅವ್ರು ಕೊಟ್ರ ನಾವು ತೊಗೊಂಡ್ರ ಇರಬಾರ್ದು. ಆ ರೀತಿ ಇರಬಾರ್ದು. ಅವ್ರು ಬಂದ ನಂತರ ಸರಿಯಾಗಿ ಅವ್ರ ಹತ್ರ ಮಾತಾಡಬೇಕು, ಚೆನ್ನಾಗಿ ಮಾತಾಡಬೇಕು ಅವ್ರ ಹತ್ರ. ನಮ್ಮಲ್ಲಿ ಏನೇ ತೊಂದರೆಗಳಿದ್ರೂ ಸಹ ಕಸ್ಟಮರ್ ಜೊತೆ ನಾವು ಆ ರೀತಿ ಬಿಹೇವ್ ಮಾಡಬಾರ್ದು, ನೀಟಾಗಿ ಮಾತಾಡಬೇಕು. ಅವ್ರಿಗೆ ಬಂದ ನಂತರ ಅವರು ಒಂದು ವೇಳೆ ಅಳತೆ ಬ್ಲೌಸ್ ಅಂತಂದರೆ ಸರಿ, ಅವರ ಅಳತೆ ಕೊಟ್ಟಿರುವಂಥ ಬ್ಲೌಸಲ್ಲಿ ಏನಾದರೂ ಅಲ್ಟ್ರೇಷನ್ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಇದೆಯಾ ಮೊದಲಿಗೆ ನೋಡ್ಕೊಳ್ಬೇಕು, ಕೇಳ್ಕೊಳ್ಬೇಕು. ನಾವು ಅದನ್ನು ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಜಾಸ್ತಿ ಬಟ್ಟೆ ಹೊಲಿಯೋದ್ರಿಂದ ಇವತ್ತು ಅವ್ರು ಹೇಳಿರೋದನ್ನು ನಾವು ನೋಟ್ ಮಾಡ್ಕೊಂಡಿಲ್ಲ ಅಂದರೆ ತಿರ್ಗಾ ಅವ್ರು ಬಟ್ಟೆ ಹೊಲಿಯೋ ತನಕ ನಮಗೆ ಮರೆತು ಹೋಗುವಂಥ ಚಾನ್ಸು ಸಹ ಇರುತ್ತೆ. ಯಾಕಂದರೆ ಜಾಸ್ತಿ ಜನದ್ದು ಮೆಜರ್ಮೆಂಟನ್ನು ನೆನಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಹಾಗಾಗಿ ಅವ್ರು ಏನು ಹೇಳ್ತಾರಲ್ಲ ಪ್ರತಿಯೊಂದನ್ನು ನೋಟ್ ಬುಕ್ಕಲ್ಲೂ ಸಹ ಬರ್ಕೊಳ್ಬೇಕು ಮತ್ತು ಒಂದು ಚೀಟಿಲಿ ಬರೆದು ಅವರ ಕವರ್ ಇರುತ್ತಲ್ಲ ಆ ಕವರಲ್ಲೂ ಹಾಕಿಡಬೇಕು. ಯಾರ್ಯಾರ್ದು ಏನೇನು ಅಂತ ಅಲ್ಲಿ ಹಾಕಿಡಬೇಕು. ಕೆಲವೊಂದು ಸಲ ಜಾಸ್ತಿ ಆಗಿಬಿಟ್ರೆ ಮರೆತು ಹೋಗುವಂಥ ಚಾನ್ಸು ಅಥವಾ ಪಟ್ಟಿಲಿ ಸಿಗದೇ ಇರುವಂಥ ಚಾನ್ಸು ಇದ್ದರೆ 2 ಕಡೆ ನೀವು ಏನು ಅಲ್ಟ್ರೇಷನ್ ಏನಾರು ಇದ್ದರೆ ಅವ್ರು ಅಳತೆ ಬ್ಲೌಸ್ ಕೊಟ್ಟರೆ ಅದರಲ್ಲೇ ಒಂದು ಚಿಕ್ಕ ಚೀಟಿ ಬರೆದು ಬ್ಲೌಸ್ ಜೊತೆಗೆ ಅಟ್ಯಾಚ್ ಮಾಡಿ ಇಟ್ಬಿಟ್ರೆ ತುಂಬಾ ಒಳ್ಳೆಯದು. ಆವಾಗ ನಮಗೆ ಕಟಿಂಗ್ ಮಾಡುವಾಗ ಈಸಿ ಆಗುತ್ತೆ. ನೋಡಿ, ನೀಟಾಗಿ ಪೈಪಿಂಗನ್ನು ಮಾಡಿದೆ. ಮತ್ತು ಅವ್ರ ಜೊತೆ ನಾವು ಕರೆಕ್ಟಾಗಿ ಮಾತಾಡಬೇಕು. ಅವ್ರಿಗೆ ಯಾವ ಡೇಟಿಗೆ ಬೇಕು ಅಥವಾ ಏನಾದ್ರು ಅಲ್ಟ್ರೇಷನ್ ಇದೆಯಾ ಅಥವಾ ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾ, ಈ ಥರ ಎಲ್ಲ ಕೇಳಿಕೊಂಡು ಅವ್ರ ಕೂಡಗೆ ನಾವು ಚೆನ್ನಾಗಿ ಮಾತಾಡಿ ಅವರಿಗೆ ತಿಳಿಸ್ಬೇಕಾಗತ್ತೆ. ಈ ರೀತಿ ಆಗುತ್ತೆ ನಿಮ್ಮದು ಅಂತ. ಏನು ಬಟ್ಟೆಯಲ್ಲಿ ಕೆಲವೊಂದು ಡಿಸೈನ್ ಅವರಿಗೆ ಸೆಟ್ ಆಗದೇ ಇರ್ಬೋದು. ಕೆಲವೊಂದು ಡಿಸೈನ್ ಅವರಿಗೆ ಈ ರೀತಿ ಹೊಲಿಸಿದ್ರೆ ಹೇಗಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಆವಾಗ ನಮ್ಮ ಹತ್ರ ಕೇಳಿದಾಗೆ ನಮಗೆ ಏನು ಅನಿಸುತ್ತಲ್ಲ ಅದನ್ನು ಫ್ರ್ಯಾಂಕ್ಲಿ ಓಪನ್ನಾಗಿ ಹೇಳುವಂಥದ್ದು. ಕೆಲವೊಬ್ಬರು ಕೇಳ್ತಾರೆ, ಇನ್ನು ಕೆಲವ್ರಿಗೆ ಗೊತ್ತಾಗದೇ ಇದ್ದವರಿಗೆ ನಾವು ತಿಳಿಸಿ ಹೇಳ್ಬೋದು. ಇಷ್ಟನ್ನು ನಾವು ಈ 5 ಮಿಸ್ಟೇಕನ್ನು ನಾವು ಮಾಡಬಾರ್ದು. ಏನೇನು ಹೇಳಿ, ಒಂದನೇದಾಗಿ ಸರಿಯಾಗಿ ಅಳತೆನ ತೆಗೆದುಕೊಳ್ಳದಂತೆ ನಾವು ಸ್ಟಿಚಿಂಗ್ ಮಾಡೋದು. ಕರೆಕ್ಟಾಗಿ ಅಳತೆಯನ್ನು ತೆಗೆದುಕೊಳ್ಬೇಕು. ಇದು ಮಾಡೋದ್ರಿಂದನೂ ಸಹ ತೊಂದರೆ ಆಗುತ್ತೆ. ಆಮೇಲೆ ಬಟ್ಟೆನ ಅವ್ರು ಯಾವ ರೀತಿ ಹೇಳಿರ್ತಾರಲ್ಲ ಅದೇ ಥರ ನಾವು ಸ್ಟಿಚಿಂಗ್ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅದು ಮಾಡ್ಕೊಂಡಿಲ್ಲ ಅಂದರೆ ನಮಗೆ
ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ. ಮೂರನೇ ಪಾಯಿಂಟ್ ಏನಂದರೆ ಗುಣಮಟ್ಟದ ಅಂದರೆ ಫಾಸ್ಟ್ ಹೊಲಿಬೇಕು ಅನ್ನೋದಿಲ್ಲ ನಾವು. ನಾವು ಎಷ್ಟು ನಿಧಾನವಾಗಿದ್ದರೂ ಸಹ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಫಿನಿಶಿಂಗ್ ಬರೋ ಥರ ಹೊಲಿಬೇಕು. ನಾಲ್ಕನೇದು ಹೊಸ ಹೊಸ ಡಿಸೈನ್ಗಳ ಅಪ್ಡೇಟನ್ನು ನಾವು ಕಲಿತಾ ಇರಬೇಕು. ಐದನೇದು ಕಸ್ಟಮರ್ ಜೊತೆ ಚೆನ್ನಾಗಿ ಮಾತನಾಡೋದನ್ನು ಕಲಿಬೇಕು. ಇದಿಷ್ಟು ನಾವು ಮಿಸ್ಟೇಕನ್ನು ಮಾಡದೇ ಇದ್ದರೆ ನಾವು ಟೈಲರಿಂಗಲ್ಲಿ ಸಕ್ಸಸ್ ಆಗಲು ಸಾಧ್ಯ. ಕೊನೆಯದಾಗಿ ನಾನು ಹೇಳೋ ಮಾತು ಅಂತಂದರೆ, ನಾವು ಒಬ್ಬ ಟೈಲರ್ ಆಗಲು ನಾವು ಎಷ್ಟು ಬೇಗ ಹೊಲಿದ್ರು ಅನ್ನೋದಕ್ಕಿಂತ ನಾವು ಎಷ್ಟು ನೀಟಾಗಿ ಹೊಲಿದ್ರು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ನಿಧಾನವಾಗಿದ್ದರೂ ಪರವಾಗಿಲ್ಲ, ಚೆನ್ನಾಗಿ ನೀಟಾಗಿ ಹೊಲಿಯುವ. ನಾವು ಅರ್ಧ ಗಂಟೇಲಿ 1 ಗಂಟೇಲಿ ಒಂದು ಬ್ಲೌಸನ್ನು ಹೊಲಿಬೇಕು ಅನ್ನೋದಿಲ್ಲ. 1 ಗಂಟೆ ಆದರೂ ಪರವಾಗಿಲ್ಲ, 1 ಗಂಟೆ ಆದರೂ ಪರವಾಗಿಲ್ಲ, ನೀಟಾಗಿ ಬ್ಲೌಸನ್ನು ಹೊಲಿಯುವ. ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅಥವಾ ಒಂದು ವೇಳೆ ನಾವು ಹೊಲಿದಿರುವಂಥ ಬ್ಲೌಸಲ್ಲಿ ಏನಾದರೂ ಒಂದು ಅಲ್ಟ್ರೇಷನ್ ಬಂದರೂ ಸಹ ಅವರಿಗೆ ನಾವು ಮಾಡಿಕೊಡ್ಬೇಕು. ನಾವು ಅದಕ್ಕೆ ಬೇಜಾರು ಅನ್ನೋದು ಮಾಡಿಕೊಡ್ಬಾರ್ದು. ಅವ್ರು ಚಿಕ್ಕ ಪುಟ್ಟ ಹೊಲಿಗೆಯನ್ನು ತಂದಾಗೆ ಅದಕ್ಕೂ ಸಹ ಒಂದು ಅಮೌಂಟನ್ನು ತಗೊಳ್ಳದೆ ಮಾಡಿಕೊಡುವಂಥದ್ದನ್ನು ಮಾಡಬೇಕು. ಆವಾಗ ನಮ್ಮ ಜೊತೆಗೆ ಕಸ್ಟಮರ್ ಅನ್ನೋದು ಜಾಸ್ತಿ ಆಗ್ತಾರೆ. ನಾವು ಸ್ಟಿಚಿಂಗ್ ಮಾಡೋದು ನೋಡಿ ಮತ್ತೊಬ್ಬರು ನೋಡಿ ಅಲ್ಲಿಂದನೇ ಜನರ ಬಾಯಿಂದ ಬಾಯಿಗೆ ಆದರೆ ಬೇಗ ಬೇಗ ನಾವು ಪ್ರಚಲಿತ ಆಗ್ತೀವಿ. ಹಾಗಾಗಿ ಆ ರೀತಿಯಾಗಿ ಮಾಡಿಕೊಳ್ಬೇಕು. ನೋಡಿ, ನೀವು ನನ್ನ ಮಾತು ಕೇಳೋದ್ರ ಜೊತೆಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ನೋಡಿದರೆ ಗೊತ್ತಾಗುತ್ತೆ. ಫುಲ್ ಬ್ಲೌಸನ್ನು ನಾನು ಸ್ಟಿಚಿಂಗ್ ತೋರಿಸಿದ್ದೀನಿ ಇಲ್ಲಿ. ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಸಹ ತುಂಬ ಫಾಸ್ಟಾಗಿ ಏನು ಸ್ಟಿಚ್ ಮಾಡಲ್ಲ. 1 ಗಂಟೆ 1.5 ಗಂಟೆನೇ ತೆಗೆದುಕೊಳ್ತೀನಿ. ನಿಧಾನವಾಗಿ ಸ್ಟಿಚ್ ಮಾಡ್ತೀನಿ. ನಾನು ಜಾಸ್ತಿ ಫಾಸ್ಟಾಗಿ ಏನು ಸ್ಟಿಚ್ ಮಾಡೋದಿಲ್ಲ. 1 ಗಂಟೆ ತೆಗೆದುಕೊಳ್ತೀನಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ತುಂಬ ಅರ್ಜೆಂಟ್ ಇದೆ ಅಂದರೆ ಮಾತ್ರ ಫಾಸ್ಟಾಗಿ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದ್ರೆ ನಿಧಾನವಾಗಿ ಸ್ಟಿಚ್ ಮಾಡ್ತೀನಿ ನಾನು. ನೋಡಿ, ಇವಾಗ ಫಿನಿಶಿಂಗ್ ಹಂತಕ್ಕೆ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ಈ ಮಾತು ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮಾಡಿ. ಇನ್ನೂ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಥವಾ ಯಾವುದಾದ್ರೂ ಅಳತೆಯ ಬ್ಲೌಸ್ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ತೋರಿಸ್ಬೇಕು ಅನ್ನೋದಿದ್ರೂ ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ ತೋರಿಸ್ಲಿಕ್ಕೆ. ಕೊನೆಯದಾಗಿ ಹೇಳೋ ಮಾತು ಒಂದೇ, ನಾನು ಒಂದು ಉತ್ತಮ ಟೈಲರ್ ಆಗಬೇಕಂದ್ರೆ ಒಂದು ಫಾಸ್ಟಾಗಿ ನಾವು ಹೊಲಿಬೇಕನ್ನೋದಲ್ಲ, ಗುಣಮಟ್ಟ ಅಂದರೆ ನೀಟಾಗಿ ನಾವು ಹೊಲಿಯೋದೇ ಮುಖ್ಯ ಆಗಿರುತ್ತೆ. ನಮ್ಮ ಕೆಲಸ ನೋಡಿ ಅಥವಾ ನಮ್ಮ ಹೊಲಿಗೆ ನಾವು ಹೊಲಿದಿರುವಂತಹ ಬಟ್ಟೆನ ನೋಡಿ ನಮಗೆ ಕಸ್ಟಮರ್ ಬರ್ತಾರೆ. ಹಾಗಾಗಿ ನಾವು ಆದಷ್ಟು ಬಟ್ಟೆನ ನೀಟಾಗಿ ಅಥವಾ ಡಿಸೈನನ್ನು ನೀಟಾಗಿ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇಲ್ಲಿ 36 ಸುತ್ತಳತೆಯ ಲೈನಿಂಗ್ ಬ್ಲೌಸನ್ನು ಫುಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ಸಹ ಒಂದು ಮ್ಯಾಟ್ರ್ ಆಗುತ್ತೆ. ನೋಡಿ, ಬ್ಲೌಸ್ನ ನೋಡಿ ಕರೆಕ್ಟಾಗಿ ಅವೆರಡು ಜಾಯಿಂಟ್ ಒಂದೇ ಕಡೆ ಬರಬೇಕಾಗತ್ತೆ. ನಾನಿಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಅಥವಾ ಬಟ್ಟೆ ಸ್ಟಿಚ್ ಮಾಡುವಾಗ ಸೂಜಿಯಿಂದ ದಾರ ತೆಗೆದ ನಂತರ ಎಕ್ಸ್ಟ್ರಾ ದಾರನ ನೋಡಿದ್ದೆ ಪ್ಲಸ್ ಅನ್ನೋ ಬಂದಿದೆ. ಕರೆಕ್ಟಾಗಿ ಈ ರೀತಿ ಪ್ಲಸ್ ಬರೋ ಥರನೇ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ಇಲ್ಲೂ ಸಹ ಕರೆಕ್ಟಾಗಿ ಮೆಜರ್ಮೆಂಟನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಜರ್ಮೆಂಟ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಆಯಿತು, ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಆಯಿತು. ಇಷ್ಟೇ ಬ್ಲೌಸು ಸ್ಟಿಚಿಂಗ್ ತುಂಬಾ ಈಸಿ. ಸ್ಟಿಚಿಂಗು ಎಲ್ಲ ಆಲ್ಮೋಸ್ಟ್ ಒಂದೇ ರೀತಿಯಾಗಿರುತ್ತೆ, ಆದರೆ ಕಟ್ಟಿಂಗಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. ಒಂದೊಂದು ಸೈಜಿಗೆ ಒಂದೊಂದು ಥರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸ್ಟಿಚಿಂಗ್ ವಿಡಿಯೋನ ಜಾಸ್ತಿ ತೋರಿಸಲ್ಲ. ಸ್ಟಿಚಿಂಗ್ ಒಂದೇ ಥರ ಇರುತ್ತೆ. ಕಟ್ಟಿಂಗ್ ವಿಡಿಯೋನ ಬೇಕಂದರೆ ಯಾವ ಸೈಜಿನ ಬೇಕಂದರೂ ತೋರಿಸು ಅಂದರೆ ತೋರಿಸ್ತೀನಿ, ಅಂದರೆ ಕಮೆಂಟ್ ಮಾಡಿದರೆ ತೋರಿಸ್ತೀನಿ. ಇವಾಗ ನೋಡಿ, ಫುಲ್ ಬ್ಲೌಸ್ ಫಿನಿಶ್ ಆಯಿತು. ತುಂಬಾ ಈಸಿ, ಬಿಗಿನರ್ ಸಹ ಆರಾಮ್ಸೆ ಹೊಲಿಬೋದು. ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಥರ ನಾವು ಹೊಲಿಯೋಕೆ ಕಲ್ತ್ಕೊಂಡ್ರೆ ನಾವೆಲ್ಲೂ ಸಹ ಬಟ್ಟೆನ ಜಗ್ಬಾರ್ದು. ನೀಟಾಗಿ ನೋಡಿ, ಈ ಕಡೆ ಪ್ಲಸ್ ಅನ್ನೋ ಮಾರ್ಕ್ ಬರೋ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಆಯಿತು, ಇವಾಗ ಫಿನಿಶಿಂಗ್ ಮಾಡಿದ್ರೆ ಮುಗೀತು, ಬ್ಲೌಸ್ ರೆಡಿ. ಕರೆಕ್ಟಾಗಿದೆ ಅಂತ ಒಂದು ಸಲ ಫೈನಲ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಕೈ ಎರಡು ಕರೆಕ್ಟಾಗಿದೆಯಾ ಅಂತ. ಸರಿಯಾಗಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ.
ಆನಂತರ ಇಲ್ಲಿಯೂ ಸಹ ಆರ್ಮೋಲು ಸಹ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿದೆ. ಇಲ್ಲಿ ವೇಸ್ಟ್ ಲೆಂತಲ್ಲೂ ನಮಗೆ ಕರೆಕ್ಟಾಗಿದೆ ಅಂತ ಅದನ್ನು ಸಹ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿದೆ. ಹಾಗಾಗಿ ಈಗ ಎಕ್ಸ್ಟ್ರಾ ಸ್ಟಿಚಿಂಗನ್ನು ಹಾಕಿ ಬ್ಲೌಸನ್ನು ಮುಗಿಸ್ತಾ ಇದ್ದೀನಿ. ಮುಗೀತು, ಇಷ್ಟೇ ನಮ್ಮದು ಎಲ್ಲ ಸ್ಟಿಚಿಂಗ್ ಆಯಿತು. ಇವಾಗ ಫೈನಲ್ ಫಿನಿಶ್ ಆಯಿತು. ಬ್ಲೌಸು ಐರನ್ ಮಾಡಿಲ್ಲ, ಹಾಗೆಯೇ ತೋರಿಸಿದ್ದೀನಿ. ಸ್ಟಿಚಿಂಗ್ ಮಾಡೋ ಮುಂಚೆ ಮತ್ತು ಕಟಿಂಗ್ ಮಾಡುವಾಗ ನಾನು 2 ಸಲನೂ ಐರನ್ ಮಾಡ್ಕೊಂಡಿದ್ದೆ. ಈಗ 3ನೇ ಬಾರಿ ಬ್ಲೌಸ್ ಫಿನಿಶ್ ಆದ ನಂತರ ಐರನ್ ಮಾಡ್ತೀನಿ. ನೋಡಿ ಎಷ್ಟು ಬಾರೀಕಾಗಿ ಪೈಪಿಂಗ್ ಬಂದಿದೆ ಅಂತ, ನೀಟಾಗಿ ಬಂದಿದೆ. ಬ್ಲೌಸು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಇಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.